ನೀವು ಮದುವೆ ಆದ್ಮೇಲೆ ನೀವು ನೋಡ್ರಿ, ಕನ್ಯೆ ನೋಡಕ್ 100 ಜನ ಹೋಗಿರ್ತೀರಿ ಅವ್ರ ಮನೆಗೆ, ಬೀಗರ ಊಟಕ್ಕೆ 100 ಜನ ಹೋಗಿರ್ತೀರಿ, ಆಮೇಲೆ ಮದುವೆಗೆ 2,000 ಜನ ಹೋಗಿರ್ತೀರಿ. ನೀವು ಮದುವೆಗೆ ನೋಡಾಕ 100 ಜನ, ಬೀಗರು ಊಟ ಬಡ್ಯಾಕ 100 ಜನ, ಮದುವೆಗೆ 2,000 ಜನ, ಒಬ್ಬೇಕನೆ ಬರ್ತಾಳೆ ನೋಡ್ರಿ ನಿಮ್ಮ ಮನೆಗೆ. ಯಾರು ಬರೋ ಜರರತೆ ಇಲ್ಲ, ಹಬ್ಬೇಕನೆ. ಧೈರ್ಯ ಅಲ್ಲೇನೋ ಆ ತಾಯಿದು. ನಿಮ್ಮ ಮನೆಗೆ ಗೊತ್ತಿಲ್ಲ, ಮನೆಯೊಳಗೆ ಯಾರ್ಯಾರು ಹೆಂಗೆ ಇರ್ತಾರಂತ ಗೊತ್ತಿಲ್ಲ. ಒಂದೊಂದು ಮನೆಗೆ ಎಲ್ಲಾ ರುದ್ರಾವತಾರ ಇರ್ತಾವ, ಎಲ್ಲಾ ಪ್ರಾಣಿ ಲಕ್ಷಣನೂ ಒಂದೊಂದು ಮನೆಗೆ ಇರ್ತಾವ. ಎಲ್ಲೋ ಪುಣ್ಯ ಒಂದು ಮನೆಯಾಗ ಭಾಳ ಚಲೋ ಇರ್ಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕಣ್ಣ. ಇಟ್ಟಿರ್ತಾರಲ್ಲ ಮನ್ಯಾಗ ನಾದಿನಿಯರೇ ಎಲ್ಲ ಹಚ್ಚಿ ಹೊಡುದು, ಪಾಪ ತಣ್ಣಗ ಇರ್ತಾವ, ಸೌದೆ ಹಾರಿ ಇರ್ತಾರ ಅವ್ರು. ನಾದಿನಿಯರ ಅಂದ್ರೆ ಅರ್ಥ ಆಗತ್ತಿಲ್ಲ ಮಗ. ಹಾ, ಇದು ಇಂಥದೆಲ್ಲ ಅರ್ಥ ಆಗತ್ತೆ. ಭಾರಿ ನಿಮ್ಮಣ್ಣ ಹೆಣ್ಣು ನಿಮ್ಮ ಮನೆಗೆ ಕೇವಲ 3 ಗಂಟೆ ಹಾಕಿದ್ದಕ್ಕಾಗಿ ತಂದೆಯನ್ನ, ತಾಯಿಯನ್ನ, ಅಣ್ಣನನ್ನ, ಬಂಧುವನ್ನ, ಬಳಗವನ್ನ, ಹೆತ್ತ ಜನ್ಮ ತಾಯಿಯ ಭೂಮಿಯನ್ನ ಎಲ್ಲವನ್ನ ತೊರೆದು ನಿಮ್ಮ ಊರಿಗೆ ಬರ್ತದೆ ಆ ತಾಯಿ. ನಿಮ್ಮ ಮನೆಯೊಳಗಡೆ ಸಂಸಾರವನ್ನ ನಿಭಾಯಿಸಬೇಕು. ನಿಮ್ಮ ಮನೆತನವನ್ನ ಬಾಣೆತ್ತರಕ್ಕೆ ಕೊಂಡೊಯ್ಯುವ ಬದುಕಿನಲ್ಲಿ ಸಂಸ್ಕಾರದ ದಾರಿಯನ್ನು ತೋರುವಂತಹ ಶ್ರೇಷ್ಠ ಯುಗ ಪುರುಷ ಕಲಬುರಗಿ ಶರಣಬಸವ. ಯಾರು ದಾರಿ ತಪ್ಪಿದ್ರು ಅವರಿಗೆ ಸರಿಯಾದಂತಹ ಮಾರ್ಗವನ್ನು ತೋರಿಸಿ, ಸರ್ವಜ್ಞ ಬಹಳ ಚೆನ್ನಾಗಿ ಬರೀತಾನೆ ಒಂದು ತ್ರಿಪದಿಯನ್ನು, ಬಹಳ ಚೆನ್ನಾಗಿ ತ್ರಿಪದಿಯಲ್ಲಿ ಬರೀತಾರೆ ಸರ್ವಜ್ಞನವರು. ವಿದ್ಯೆ ಕಲಿಸದ ತಂದೆ. ಬರ್ತದ ಈ ವಚನ ಯಾರಿಗಾದ್ರು? ಬರ್ತೈತೆ? ಬರಲ್ವಾ? ಹೇಳ್ತಾನೆ ಸರ್ವಜ್ಞ ಬಹಳ ಚೆನ್ನಾಗಿ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದೆ ಇರುವ ತಾಯಿ, ಈ ಮೂವರು ಶುದ್ಧ ವೈರಿಗಳು ಸರ್ವಜ್ಞ. ನಮ್ಮನ್ನ ಯಾರು ಬೆಳೆಸಬೇಕಾಗಿತ್ತು, ಯಾರು ನಮ್ಮನ್ನ ಲಾಲನೆ ಪಾಲನೆ ಪೋಷಣೆ ಮಾಡಬೇಕಾಗಿತ್ತು, ಯಾರು ನಮ್ಮ ಬದುಕಿಗೆ ಆಧಾರ ಸ್ತಂಭವಾಗಿರಬೇಕಾಗಿತ್ತು, ಆಧಾರ ಸ್ತಂಭವಾಗಿರಬೇಕಾದ ತಂದೆ ತಾಯಿಗಳೇ, ಗುರುಗಳೇ ನಮ್ಮನ್ನ ದಾರಿ ತೋರದೆ ಇರುವ ಹಾಗೆ, ನಮ್ಮನ್ನ ರಕ್ಷಣೆ ಮಾಡದೇ ಇರುವ ಹಾಗೆ ಇದ್ರೆ ಇವರನ್ನ ತಗೊಂಡು ಏನು ಮಾಡೋದದೆ ಅಂತ ಸರ್ವಜ್ಞ. ಯಾರು ನಮ್ಮನ್ನ ಬದುಕನ್ನು ಉದ್ಧಾರಿಸಬೇಕಲ್ಲ, ಯಾರು ನಮ್ಮ ಬದುಕನ್ನ ಹಸನ ಮಾಡಬೇಕಲ್ಲ, ಅವರೇ ನಮ್ಮ ಬದುಕನ್ನ ಹಸನ ಮಾಡಲಿಲ್ಲ ಅಂದ್ರೆ ಅವ್ರನ್ನ ತಗೊಂಡು ಏನು ಮಾಡೋದದೆ ಅಂತ ಸರ್ವಜ್ಞ. ಯಾರು ಹಸನ ಮಾಡಬೇಕಾಗಿತ್ತು, ಯಾರು ಶುಚಿರ್ಮತನಾಗಿ ನಮ್ಮನ್ನ ಮಾಡಬೇಕಾಗಿತ್ತು, ಅವ್ರ ಮನೆಯೊಳಗೆ ತನ್ನ ಕುತ್ಕೊಂಡಾರ, ಅವ್ರನ್ನ ತಗೊಂಡು ಏನು ಮಾಡೋದು? ವಿದ್ಯೆ ಕಲಿಸದ ತಂದೆ. ಮಗ ಓದಬೇಕನ್ನೋ ಹಂಬಲ ಇದೆ, ಮಗನಿಗೆ ನಾನು ಬಹಳ ಚೆನ್ನಾಗಿ ಕಲಿಬೇಕನ್ನುವ ಆಸಕ್ತಿ ಇದೆ, ಮಗನಿಗೆ ನಾನು ಬಹಳ ಎತ್ತರಕ್ಕೆ ಹೋಗಬೇಕನ್ನುವ ಆಸೆ ಇದೆ. ಆದರೂ ತಂದೆ, ಏನು ಓದ್ತೀಯ ಬಿಡು, ಶಾಲೆಗೆ ಯಾಕೆ ಹೋಗ್ತೀಯ ಬಿಡು, ಮನೆಯೊಳಗೆ ಚಂದಂಗ ದಗದ ಮಾಡು ಅಂತ ಹೇಳು ಅಪ್ಪ ಬೇಕು, ಏನು ಚಂದ ಓದ್ ಬಾ ಶಾಲೆಗೆ ಹೋಗೋಣ ಅಂತ ಅಪ್ಪ ಬೇಕು? ಯಾರು ಬೇಕಯ್ಯವ? ಶಾಲೆಗೆ ಹೋಗೋಣವ್ರು ಬೇಕಾ, ಶಾಲೆ ಬಿಡಿಸೋರು ಬೇಕಾ? ಒಂದು ಪಾಯಿಂಟ್ ಹೇಳ್ರಿ. ಶಾಲೆಗೆ ಹೋಗುವುದನ್ನ ಬಿಡಿಸಿ ನೀ ಮನೆಯೊಳಗ ದನಕಾಯಿ ಹೋಗು ಅಂತಂದ್ರೆ, ವಿದ್ಯೆಯನ್ನೇ ಕಲಿಬೇಡ, ನೀನು ದಡ್ಡನಾಗೇ ಮನೆಯಲ್ಲಿ ಇರು ಅಂದ್ರೆ, ಇಂತಹ ತಂದೆಯನ್ನ ತಗೊಂಡು ಏನು ಮಾಡೋದದೆ ಅಂತಾನು ಸರ್ವಜ್ಞ. ಬುದ್ಧಿ ಹೇಳದ ಗುರು. ಶಾಲೆಯೊಳಗಡೆ ವಿದ್ಯಾರ್ಥಿ ದಾರಿ ತಪ್ಪಿದ್ದನ್ನು ನೋಡಿ ಒಬ್ಬ ಗುರು ಸರಿ ದಾರಿಗೆ ಹೋಗಣಬೇಕೋ ಏನು ಅದೇ ದಾರಿಗೆ ಹೋಗಣಬೇಕು? ಏನ್ ಹೇಳ್ಬೇಕು? ಸರಿ ದಾರಿಗೆ ಹೋಗೋದನ್ನ ಬಿಟ್ಟು ಕೆಟ್ಟ ದಾರಿಗೆ ಹೋಗುವುದನ್ನು ನೋಡಿಯೂ ಸಹಿತ ಸುಮ್ಮನೆ ಕುಳಿತುಕೊಂಡ್ರೆ ಆ ಗುರುವನ್ನ ತಗೊಂಡು ಏನು ಮಾಡೋದದೆ ಅಂತಾನ ಸರ್ವಜ್ಞ. ಬಿದ್ದಿರಲು ಬಂದು ನೋಡದೆ ಇರುವ ತಾಯಿ. ಮಗ ಅಂಗಳದೊಳಗೆ ಆಡಕತ್ತದ, ಮಗ ಅಂಗಳದೊಳಗ ಆಡಬೇಕಾದ್ರ ಎಡಿವಿ ಬಿದ್ದದ, ಎಡಿವಿ ತಳಗ ಬಿದ್ದು ಮೊಣಕಾಲು ಹೊಡೆದದ, ಹನಿ ಹೊಡೆದದ, ಹನಿ ತುಂಬ ರಕ್ತ ಆಗ್ಯದ, ಮೊಣಕಾಲೆಲ್ಲ ರಕ್ತ ಆಗ್ಯದ, ಕೂಸು ಬಿದ್ದು
ಅವ್ವಾ ಅಂತ ಚೀರಾಕತ್ತದ. ಅವ್ವ ಅನ್ನುವಂತ ಶಬ್ದ ತಾಯಿಯ ಕಿವಿಗೆ ಕೇಳಿದ್ರು ಸಹಿತ ಅಲ್ಲೇ ಒಳಗೆ ಕುತ್ಕೊಂಡಲ್ಲ, ಹೊರಗೆ ಹುಡುಗ ಬಿದ್ದಿರುವುದನ್ನು ನೋಡಿ ತಾಯಿ ಎದ್ದು ಬರಬೇಕು, ಏನು ಮನಿ ಒಳಗ ಕೊಂಡಿರ್ಬೇಕು? ಮನ್ಯಾಗ ಕೊಂಡಿರ್ಬೇಕ? ಎದ್ದು ಬರ್ಬೇಕಲ್ಲ. ಆ ಹುಡುಗ ಚೀರುವುದನ್ನ ಕೇಳಿದ್ರು ಸಹಿತ, ಹಣೆ ತುಂಬ ರಕ್ತ ಆಗಿರುವುದನ್ನ ಗಮನಿಸಿದರು ಸಹಿತ ತಾಯಿ ಅಲ್ಲೇ ಪಡಸಾಲಿ ಒಳಗೆ ಟಿವಿ ನೋಡ್ಕೊಂತ ಕುಂತ್ರೆ ಆ ತಾಯಿಯನ್ನು ತಗೊಂಡು ಏನು ಮಾಡುತ್ತದೆ ಅಂತ ಸರ್ವಜ್ಞ. ಯಾರು ಬದುಕನ್ನು ಉದ್ಧಾರಿಸಬೇಕಾಗಿತ್ತು ಅವರೇ ನಮ್ಮ ಬದುಕನ್ನು ಹಾಳು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಂತವರನ್ನು ತಗೊಂಡು ಏನು ಮಾಡುತ್ತದೆ ಅಂತ ಸರ್ವಜ್ಞ. ಬಹಳ ಚೆನ್ನಾಗಿ ಬರೀತಾನೆ ಸರ್ವಜ್ಞ. ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ಇವತ್ತು ತಂದೆ ತಾಯಿಗಳು ಅಂದ್ರೆ, ನಾವೆಲ್ಲ ಮಕ್ಕಳನ್ನ ಜ್ಞಾನಿಗಳನ್ನಾಗಿ ಮಾಡ್ತಾ ಇದ್ದೇವೆ ವಿನಃ ಮಕ್ಕಳನ್ನ ಸಂಸ್ಕಾರವಂತರನ್ನಾಗಿ ನಾವ್ಯಾರು ಮಾಡ್ತಾ ಇಲ್ಲ. ಬಹಳ ದುರ್ದೈವದ ಸಂಗತಿ. ಇವತ್ತೆಲ್ಲ ಯಾಕೆ ವೃದ್ಧಾಶ್ರಮಗಳಾಗಕತ್ತಾವು ಅಂತ ತಿಳ್ಕೊಂಡು ಒಬ್ಬರ ವಿಚಾರ ಮಾಡಿರಿ. ನೀವೇನು ವಿಚಾರ ಮಾಡಕತ್ತೀರಿ ಅಂದ್ರೆ, ನಮ್ಮ ಮನೆಗೆ ಸೊಸಿ ಬಂದ್ಲು, ಸೊಸಿ ಒದ್ದು ಹೊರಗೆ ಹಾಕಿದ್ಲು, ನಮ್ಮ ಮಗ ಒಯ್ದು ವೃದ್ಧಾಶ್ರಮದಾಗ ಇಟ್ಟೇ ವಿಚಾರ ಮಾಡಕತ್ತೀರಿ. ನೀವೇನು ತಿಳ್ಕೊಂಡಿರಿ? ಬಂದದ್ದೆಲ್ಲ ಅಪರಾಧ ಸೊಸಿ ಮೇಲೆ ಕೊಡೋದ ಹೊರತಾಗಿ ನಿಮ್ಮ ಮಗನ ತಪ್ಪೇನು ಹೇಳೋದಿಲ್ಲ. ಪಾಪ ಸೊಸಿ ಚಂದ ಇರ್ತೈತೆ, ಅದು ಮನ್ಯಾಗ ಬಂದಗಳ ಅದನ್ನ ಹಾಳು ಮಾಡೋದ ನೀವು, ಬಹಳ ಚಲೋ ಇರ್ತೈತ. ಆಗ ಸೊಸಿ ಬಂಧುಗಳೇ ನಮ್ಮ ಮಕ್ಕಳೆಲ್ಲ ನಮ್ಮನ್ನು ಒಯ್ದೊಯ್ದು ವೃದ್ಧಾಶ್ರಮದಾಗ ಇಡಾಕತ್ರು ಅಂತ ವಿಚಾರ ಮಾಡ್ತೀರಿ. ನೀವೆಲ್ಲ ಏನ್ ಮಾಡಕತ್ತೀರಿ ಅಂದ್ರೆ, ಮಕ್ಕಳನ್ನ ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದಾಗ ಮಕ್ಕಳನ್ನು ಒಯ್ದು ಎಲ್ಲೆಲ್ಲಿ ಇಡಾಕತ್ತೀರಿ ನೀವು? ಎಷ್ಟು ಚಂದ ಹೇಳ್ತೀರಿ ನಾವು. ಮಕ್ಕಳನ್ನೆಲ್ಲ ಒಯ್ದು ಎಲ್ಲಿ ಇಡಾಕತ್ತೀರಿ ಅಂದ್ರೆ ಹಾಸ್ಟೆಲ್ದೊಳಗೆ ಹೋಗಿ ಇಡಾಕತ್ತೀರಿ. ಇವೆಲ್ಲ ಸಣ್ಣ ಇದ್ದಾಗ ಮೈಂಡ್ ಪ್ರಿಪೇರ್ ಆಗಕತ್ತಾವ. ಹಾಸ್ಟೆಲ್ದೊಳಗೆ ಹುಡುಗರು ಏನಪ್ಪಾ, ನಮ್ಮವ್ವ ಅಪ್ಪಗೆ ಬ್ಯಾಸರಾಗಿ, ನಮ್ಮವ್ವ ಅಪ್ಪಗೆ ನಾವು ಬ್ಯಾಸರಾಗಿ, ನಮ್ಮವ್ವ ಅಪ್ಪ ನಮ್ಮಣ್ಣ ಹಾಸ್ಟೆಲ್ದೊಳಗೆ ಹೋಗಿಟ್ಟಾರ, ನಾವು ಬ್ಯಾಸರಾಗೇವಂತ ನಮ್ಮನ್ನ ಮನೆಯಿಂದ ಹೊದ್ದು ಹೊರಗೆ ಹಾಕಿ ಹಾಸ್ಟೆಲ್ದೊಳಗೆ ತಂದಿಟ್ಟಾರ. ನಾವು ಮದುವೆ ಆದ್ಮೇಲೆ ಈ ಮಕ್ಕಳನ್ನ ಒದ್ದು ವೃದ್ಧಾಶ್ರಮದಾಗ ಹೋಗಿಡ್ಬೇಕಂತ ಅಲ್ಲೇ ಫಿಕ್ಸ್ ಆಗಿ ಬರಾಕತ್ತಾವ ಹಾಸ್ಟೆಲ್ನಾಗ. ಅದು ನಮಗೆ ಯಾರಿಗೆ ಗೊತ್ತಿಲ್ಲ. ನಾವೆಲ್ಲ ಏನ್ ಮಾಡಕತ್ತೇವಿ ಅಂದ್ರ, ಬಂದು ಸೊಸೆಯ ಮೇಲೆ ಅಪರಾಧವನ್ನ ಕೊಡ್ತಾ ಇದ್ದೇವೆ. ಬಂದು ನಮ್ಮ ಮನೆ ಹಾಳಾಯ್ತು. ಪಾಪ ಅದು ಹಾಳು ಮಾಡೋದಕ್ಕೆ ಬಂದಿಲ್ಲ, ಮನೆ ಉದ್ಧಾರ ಮಾಡಕ್ ಬಂದಿರ್ತೈತೆ ಅದು. ಪಾಪ ಇವ ಇನ್ನೊಂದು ಮನೆ ಬಿಟ್ಟು ಬಂದಿರ್ತೈತೆ. ಅದು ಹಡದ ಅವ್ವ ಅಪ್ಪನ ಬಿಟ್ಟು, ಬಂಧು ಬಳಗದವರನ್ನು ಬಿಟ್ಟು, ನೀವು ಸಂಬಂಧ ಇಲ್ಲ, ಕೋನಿಲ್ಲ, ಏನೂ ಇಲ್ಲ, 3 ಗಂಟೆ ಹಾಕಿದಕ್ಕೆ ನಿಮ್ ಮನೆಗೆ ಬರ್ಬೇಕಲ್ಲ. ಅದು ನೀವೇನು ಹಳೆ ಸಂಬಂಧಿಕರ, ಬೀಗ್ರ, ಬಿದ್ರ, ಹೆಂಗ? ಏನಿಲ್ಲ, 3 ಗಂಟೆ ಹಾಕಿದ್ದಕ್ಕ ಹೆಣ್ಣು ಎಲ್ಲ ತವರು ಮನೆಯನ್ನ ತೊರೆದು, ಅಂತೇನು ನನ್ನ ಮಗ ಚೇಂಜ್ ಆದ, ನನ್ನ ಮಗ ನಿಮ್ ಮಗ ಚೇಂಜ್ ಆಗಿದ್ದು ನಿಮ್ಮ ಅದರಿಂದ ಅಲ್ಲ, ನಿಮ್ ಮಗ ನಿಮ್ಮಿಂದ ಚೇಂಜ್ ಆಗಿರ್ತಾನ, ನಿಮಗ್ ಗೊತ್ತಿಲ್ಲ ಅಟ್ಟೆ. ಆದರೆ ಮಕ್ಕಳಿಗೆ ನಾವು ಬರೀ ಕೇವಲ ಜ್ಞಾನವನ್ನ ನೀಡೋದು ಮಾತ್ರ ಅಲ್ಲ. ನೀವೆಲ್ಲ ಏನ್ ತಿಳ್ಕೊಂಡಿರಿ ಅಂದ್ರೆ, ನನ್ನ ಮಗ 100 ಅಬೌವ್ ಮಾಡ್ಬೇಕು, 90 ತೆಗಿಬೇಕು, 99.9 ತೆಗಿಬೇಕು ಅಂತ ತಿಳ್ಕೊಂಡು ನೀವೆಲ್ಲ ಬರೀ ಕೇವಲ ಇದನ್ನೇ ವಿಚಾರ ಮಾಡ್ತಾ ಇದ್ದೀರಿ ಹೊರತಾಗಿ ಒಬ್ಬ ತಂದೆ ತಾಯಿಗಳು ಇವತ್ತಿನವರೆಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ರಿ ಅಂತ ಯಾರು ಮಠ ಮಂದಿರಗಳಿಗೆ ಬಂದಿಲ್ಲ. ಎದಕ್ಕೆ ಬಂದಿರಿ ಅಂದ್ರ, ವಿಚಾರ ಮಾಡಕತ್ತೀರಿ ಅಂದ್ರ, ಶರಣಬಸವರು ಹಳ್ಳಿ ಹಳ್ಳಿಗೆ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಬಿತ್ತರಿಸುವ ಕೆಲಸವನ್ನ ಮಾಡಿದ್ರು. ನಾವಿವತ್ತಿನ ದಿನ ಏನ್ ಮಾಡಕತ್ತೀವಿ ತಂದೆ ತಾಯಿಗಳು ಅಂದ್ರೆ, ಮಕ್ಕಳನ್ನ ಜ್ಞಾನಿಗಳನ್ನಾಗಿ ಮಾಡ್ತಾ ಇದ್ದೇವೆ ವಿನಃ ಮಕ್ಕಳನ್ನ ನಾವ್ಯಾರು ಸಂಸ್ಕಾರವಂತರನ್ನಾಗಿ ಮಾಡ್ತಾ ಇಲ್ಲ. ಬಹಳ ದುರ್ದೈವದ ಸಂಗತಿ. ನೀವೆಲ್ಲ ಏನ್ ಮಾಡಕ್ ಕರ್ಕೊಂಡು ಬರ್ತೀರಿ ಅಂದ್ರ, ಮಹಂತ ಅಪ್ಪಾಜಿ ಪೂಜ್ಯ ಗುರುಗಳವ್ರು ಬಂದಾರ, ಅವ್ರು ಮಠಕ್ಕೆ ಕರ್ಕೊಂಡು ಹೋಗ್ತೀರಿ, ನಮಸ್ಕಾರ ಮಾಡಿಸ್ತೀರಿ. ಎಕ್ಸಾಮ್ ನಾಳೆ ಅದ ಅಂದ್ರೆ ಇವತ್ತು ಕರ್ಕೊಂಡು ಹೋಗಿ ಅಪ್ಪವ್ರಿಗೆ ಒಂದು ಮಾತು ಹೇಳ್ತೀರಿ, ಅಪ್ಪ ನಾಳೆ ನಮ್ಮ ಮಗನ ಎಕ್ಸಾಮ್ ಅದೇ, ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳುತ್ತೀರಿ ಹೊರತಾಗಿ, ಅಪ್ಪ ನಮ್ಮ ಮಕ್ಕಳಿಗೆ ಸ್ವಲ್ಪ ಸಂಸ್ಕಾರದ ಆಶೀರ್ವಾದ ಮಾಡ್ರಿ ಅಂತ ಯಾವ ತಂದೆ ತಾಯಿಗಳು ಇವತ್ತಿನವರೆಗೆ ಮಠ ಮಂದಿರಗಳಿಗೆ ಇದಕ್ಕೆ ಯಾಕೆ ಚಪ್ಪಳೆ ಹೊಡಿತೀರಿ? ಎದಕ್ಕೆ ಹೊಡಿಬೇಕು, ಏನ್ ಮಾಡ್ಬೇಕು ಅನ್ನೋದು ತಿಳಿಯಲಾಗೈತಿ ನಿಮಗೆ. ಅಟ್ಟು ಮಗನಾಗ್ಬಿಟ್ರಿ ಅಂತ ಪುರಾಣ ಕೇಳಿದ್ರು. ನಾವೆಲ್ಲ ಇವತ್ತಿನ ದಿನ ದಾರಿಯನ್ನು ತಪ್ತಾ ಇದ್ದೇವೆ.
ಭಾರತ ದೇಶ ಅಂದ್ರೆ ಸಂಸ್ಕೃತಿಯ ಪುಣ್ಯ ಭರತ ಭೂಮಿ ಅಂತ ನಾವು ಭಾವಿಸಿಕೊಳ್ಳುತ್ತೇವೆ. ದುರ್ದೈವವಶಾತ್ ಅದೇ ಭಾರತ ದೇಶದಲ್ಲಿ ಇವತ್ತಿನ ದಿನ ಎಲ್ಲವನ್ನ ನಾವು ಮರೀತಾ ಇದ್ದೇವೆ. ಎಷ್ಟು ನೋವಿನ ಸಂಗತಿ ಅಂದ್ರೆ, ಸುಮಾರು 7 ತಿಂಗಳ ಹಿಂದೆ ಮೀಡಿಯಾಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತದೆ. ದೆಹಲಿಯ ಪಟ್ಟಣದಲ್ಲಿ ನಡೆದ ಒಂದು ಘಟನೆಯನ್ನ ತಾವೆಲ್ಲ ಫೇಸ್ಬುಕ್ ಮೂಲಕವಾಗಿ, ಯೂಟ್ಯೂಬ್ಗಳ ಮೂಲಕವಾಗಿ, ಇನ್ಸ್ಟಾಗ್ರಾಮ್ಗಳ ಮೂಲಕವಾಗಿ ವಿಡಿಯೋನ ಗಮನಿಸಿರಬಹುದು ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ನಾವೆಲ್ಲ ಎಷ್ಟು ಹದಗೆಡಕತ್ತೀವಿ ಅಂದ್ರ, ಎಷ್ಟು ಹಾಳಾಗ್ಲಕತ್ತೀವಿ ಅಂದ್ರ, ನೀವೆಲ್ಲ ತಿಳ್ಕೊಂಡಿರ ಮಕ್ಕಳು ಹಾಸ್ಟೆಲ್ದೊಳಗದಾರ, ಬಹಳ ಚಲೋ ಓದಾಕತ್ತಾರ ಅಂತ ತಿಳ್ಕೊಂಡು ಏನು ತಿಳ್ಕೊಂಡಿರಲ್ಲ, ಆ ಮಕ್ಕಳೆಲ್ಲ ಹೆಂಗ ಹಾಳಾಗ್ತಾವ ಅನ್ನೋದು ನಮ್ಮ ತಂದೆ ತಾಯಿಗಳಿಗೆ ಯಾರಿಗೂ ಇವತ್ತಿನವರೆಗೆ ಅರಿವಿಲ್ಲ. ನಾವೇನು ತಿಳ್ಕೊಂಡೇವ ಅಂದ್ರೆ, ನಮ್ಮ ಅವ್ವ ಅಪ್ಪ ಬರೇ ಬಹಳ ಚಲೋ ರೊಕ್ಕ ಹಾಕ್ತಾರ, ನಮ್ಮ ಮಕ್ಕಳು ಬಹಳ ಚಲೋ ಓದಾಕತ್ತಾವಂತ ನೀವು ಮನ್ಯಾಗ ಕುಂತೀರ, ಓನ್ ಹರಿಗಾಡಕತ್ತೀರಿ, ನಿಮ್ಗೆ ಯಾರಿಗೆ ಗೊತ್ತೇ ಇಲ್ಲ. ನನ್ನ ಮಾತನ್ನ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಬಹಳ ಸತ್ಯದ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಕಾರಣ, ಇವತ್ತಿನ ದಿನ ಸನ್ಯಾಸಿಗಳ ಸತ್ಪರಂಪರೆ ನಾವು ಉಳಿಸಬೇಕಾಗಿದೆ, ನಿಮ್ಮನ್ನ ಬೆಳೆಸಬೇಕಾಗಿದೆ. ಈ ನಾಡನ್ನ ಪುನಃ ಭಾರತವನ್ನ ವಿಶ್ವಗುರು ಭಾರತವನ್ನಾಗಿಸೋದಕ್ಕೆ ನಾವೆಲ್ಲರೂ ಸಂಕಲ್ಪವನ್ನು ತೊಡಬೇಕಾಗಿದೆ. ಕಾರಣ, ಹೀಗೆ ನಾವೇನಾದ್ರೂ 10 ವರ್ಷ ಮುಂದೆ ಹೋಗ್ಬಿಟ್ರೆ ವಿಶ್ವಗುರು ಭಾರತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ. ನಾವೆಲ್ಲರೂ ಧಾವಿಸಿ ಭಕ್ತಿಯ ಕಡೆಗೆ, ಮಠ ಮಂದಿರಗಳ ಕಡೆಗೆ ಹೆಜ್ಜೆ ಇಡಬೇಕಾಗಿದೆ. ಅಮ್ಮ, ಇವತ್ತು ನಾವ್ಯಾರು ಮಠ ಮಂದಿರಗಳಿಗೆ ಹೋಗ್ತಾ ಇಲ್ಲ, ಗುಡಿ ಗುಂಡಾರಗಳಿಗೆ ಹೋಗ್ತಾ ಇಲ್ಲ. ಮಠ ಅಂದ್ರೆ ದೂರ, ಮಂದಿರ ಅಂದ್ರೆ ದೂರ. ಕೇವಲ ಪಿಕ್ಚರ್ಗಳಿಗಾಗಿ, ಹೀರೋಗಳಿಗಾಗಿ, ಹೀರೋಯಿನಿಯರ್ ಕಡೆಗೆ ಹೋಗ್ತಾ ಇದ್ದೇವೆ ಹೊರತಾಗಿ ನಮಗೆ ಯಾರ ದಾರಿ ತೋರ್ತಾ ಇದ್ದಾರೆ ಅವ್ರ ಕಡೆ ಬರೋದನ್ನ ಬಿಟ್ಟಿದ್ದೇವೆ. ಯಾರು ನಮ್ಮ ಬದುಕನ್ನು ಹಾಳು ಮಾಡ್ತಾ ಇದ್ದಾರೆ ಅವ್ರ ಕಡೆಗೆ ನಾವೆಲ್ಲರೂ ಧಾವಿಸಿ ಲಕ್ಷ ಜನ ಹೋಗ್ತಾ ಇದ್ದೇವೆ ಅಂದ್ರೆ ಇದು ನಮ್ಮ ಕೆಟ್ಟ ಕಾಲ ಅಲ್ಲೇನು? ನೀವೆಲ್ಲ ತಂದೆ ತಾಯಿಗಳೇನು ಶರಣ ಬಸವರ ಹತ್ರ ಹೋಗಿ ಬಿಟ್ರ ಆಗಲಾರ ಕೆಲಸ ಎಲ್ಲ ಆಗತಾವ ಅಂತ ತಿಳ್ಕೊಂಡು ಹೇಳ್ತಿದ್ರು. ಶರಣರ ಬಸವರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡಿಬಿಟ್ರ ಎಲ್ಲ ಭವರೋಗಗಳು ದೂರ ಆಗತಾವಂತ ಆ ನಾಡಿನ ಜನದ ವಾಡಿಕೆಯಾಗಿ ಉಳಿದ ಬಿಟ್ಟು ಸತ್ಯವೂ ಸಹಿತ. ಅದಕ್ಕಾಗಿ ಅಲ್ಲಮರು ಬಹಳ ಚೆನ್ನಾಗಿ ವಚನವನ್ನ ಬರೀತಾರೆ. ಕಂಡುದ ಹಿಡಿಯಲೊಲ್ಲದೆ ಕಾಣುದ ದನರಸಿ, ಹಿಡಿದಿಯನೆಂದೊಡೆ ಸಿಕ್ಕ ದಂಬ ಬಳಲಿಕೆಯ ನೋಡ. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ, ಕಾಣದದು ಕಾಣಬಹುದು ಗುಹೇಶ್ವರ. ಅಲ್ಲಮ ಬಹಳ ಚೆನ್ನಾಗಿ ಹೇಳುತ್ತಾರೆ, ಯಾವುದು ನಿಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲವೋ, ಯಾವುದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲೋ, ಒಂದು ಸಾರಿ ಹೋಗಿ ಬಸವಲಿಂಗ ಜೋರು ಪಾದಕ್ಕೆ ಬಂದ ಹನಿ ಹಚ್ಚಿಬಿಟ್ರ ಕಾಣಲಾರ ವಸ್ತು ಸಹಿತ ನಿಮಗೆ ಕಾಣುತ್ತದೆ ಅಂತೆ. ಅಂತಹ ಶಕ್ತಿಯನ್ನು ಸದ್ಗುರುಗಳ ಪಾದದಲ್ಲಿ ಇಟ್ಟಿದ್ದಾರೆ. ಸದ್ಗುರುಗಳ ಪಾದದಲ್ಲಿ ಶರಣ ಬಸವರ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡಿಬಿಟ್ರ ಎಲ್ಲ ಭವರೋಗಗಳು ದೂರ ಆಗುತ್ತವೆ ಅಂತಕ್ಕಂಥದ್ದು ಸದರ ನಾಡಿನ ಭಕ್ತರ ವಾಣಿಯಾಗಿ ಉಳಿದು ಬಿಡ್ತು. ಎಲ್ಲ ಜನ ಶರಣ ಬಸವರ ಹತ್ರ ಬರ್ತಿದ್ರು. ಬರಗಾಲದ ಬಂಟ ಅಂತ ಕರೀತಿದ್ರು. ಯಾವ ಊರಾಗ ಮಳೆ ಆಗೋದಿಲ್ಲ, ಯಾವ ಊರಾಗ ಕಾಲಕ್ಕೆ ಬೆಳೆ ಬರೋದಿಲ್ಲ, ಆ ಊರಾಗ ಹೋಗಿ ಶರಣ ಬಸವಪ್ಪ ಪಾದ ಇಟ್ಟು ಬಿಟ್ರ ಕಾಲಕ್ಕೆ ಮಳೆ ಬರ್ತಿತ್ತು, ಮಳೆಗೆ ತಕ್ಕ ಶ್ರೇಷ್ಠವಾದ ಬೆಳೆ ಬರ್ತಿತ್ತು ಅನ್ನುವಂಥದ್ದು ಎಲ್ಲ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಆಗಿ ಉಳಿದು ಬಿಟ್ಟಿತ್ತು. ಅರಳಗುಂಡಗಿಯನ್ನು ತೊರೆದು ಕಲಬುರಗಿಯ ಕಡೆಗೆ ಮುಖ ಮಾಡಿದ ಮಹಾಶರಣರು ಕಲ್ಯಾಣದ ಕಡೆ ಬಾಗಿಲು ಎಂದು ಕರೆಸಿಕೊಂಡ ಕಲಬುರಗಿ ಹೋಗಬೇಕಾದ್ರೆ ಪರತಾಬಾದಿಗೆ ಹೆಜ್ಜೆಯನ್ನು ಹಾಕ್ತಾರೆ. ಸಾವಿರಾರು ಜನ ಶರಣ ಬಸವರನ್ನ ಭಕ್ತಿಯಿಂದ ಪರತಾಬಾದ ಕಡೆಗೆ ಗುರುಗಳನ್ನು ಬರಮಾಡಿಕೊಳ್ಳುತ್ತಾರೆ, ಶರಣರನ್ನು ಬರಮಾಡಿಕೊಳ್ಳುತ್ತಾರೆ. ಶರಣರು ಅವರನ್ನಲ್ಲಿ ಇರ್ತಾರೆ. 1 ವರ್ಷಗಳ ಕಾಲ ಬರಗಾಲ ಬಿದ್ದಾಗ ಎಲ್ಲರೂ ಶರಣ ಬಸವರ ಮೊರೆ ಹೋದಾಗ ಶರಣ ಬಸವರು ಹೇಳ್ತಾರ, ಹುಚ್ಚಪ್ಪಗಳಿರ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಜಂಗಮ ಗಣಗಳನ್ನ ಪ್ರಸಾದ ಮಾಡಿಸ್ರಿ. ಜಂಗಮ ಗಣಗಳ ಪ್ರಸಾದ ಮುಗಿದ ಮೇಲೆ ಶಿವ ತಾನೇ ಮಳೆಯನ್ನ ಕೊಟ್ಟು ನಿಮಗೆ ಆಶೀರ್ವಾದ ಮಾಡ್ತಾನೆ ಅಂದ್ರೆ, ಜಂಗಮ ಗಣಗಳ ಉಂಡು ಹಿಂಗ ಕೈ ತಕ್ಕೊಂಡು ನೀರ್ ಹಾಕಬೇಕಾದ್ರೆ ಮಳೆರಾಯ ಹೊರಗೆ ಮಳೆ ಸುರ್ಸಾಕತ್ತಿದ್ದಂತ ಪ್ರತಾಪಾದನೊಳಗೆ ಹೊರಗೆ ಸುರ್ಸಾಕ ಅಂತ ಒಬ್ಬ ಶ್ರೇಷ್ಠ ಶರಣ. ಈಗ ಮಳಿ ಬರಬೇಕು ಅಂದ್ರೆ ಮಳಿ ಬರಲೇಬೇಕು, ಈಗ ಮಳಿ ನಿಲ್ಲಬೇಕು ಅಂದ್ರೆ ನಿಲ್ಲಲೇಬೇಕು ಅಂತ ಒಬ್ಬ ಶ್ರೇಷ್ಠ ಶರಣ ಪ್ರತಾಪಾದನಲ್ಲಿ ಇರಬೇಕಾದ್ರೆ ಅವತ್ತಿನ ಕಲಬುರಗಿಯ ಬಹಳ ದೊಡ್ಡ ವ್ಯಾಪಾರಿ ಶ್ರೇಷ್ಠ ಭಕ್ತನಾದ ದೊಡ್ಡಪ್ಪ ಗೌಡ ಒಂದು ದಿನ ಪ್ರತಾಪಾದಕ್ಕೆ ಹೋಗಿರ್ಬೇಕಾದ್ರೆ ಅವತ್ತಿನ ಬರಗಾಲಕ್ಕೆ ಎಲ್ಲ ಕಾಲೆಯಾದ ದೊಡ್ಡಪ್ಪ ಗೌಡರು ಶರಣ ಬಸವರನ್ನು ಹುಡುಕಿಕೊಂಡು ಪ್ರತಾಪಾದನ ಕಡೆಗೆ ಮುಖ ಮಾಡಿದಾಗ ಶರಣ ಬಸವರ ಆಶೀರ್ವಾದವನ್ನು ಮಾಡ್ತಾರೆ. ದೊಡ್ಡಪ್ಪ ಗೌಡರು ಶರಣ ಬಸವರಿಗೆ ಹೇಳ್ತಾರೆ, ಯಪ್ಪ
ಎಷ್ಟೋ ವರ್ಷಗಳಿಂದ ನಿಮ್ಮನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು, ಕಲಬುರಗಿ ಕರ್ಕೊಂಡು ಹೋಗ್ಬೇಕು ಅಂತ ಹುಡುಕ್ಯಾಡಕತ್ತೀನಿ. ಯಪ್ಪ, ನೀವು ಇವತ್ತನೇ ನನ್ನ ಮನೆಗೆ ಬಂದು ಆಶೀರ್ವಾದ ಮಾಡಲೇಬೇಕು ಅಂತ ದೊಡ್ಡಪ್ಪ ಗೌಡ ಶರಣರನ್ನ ಕೇಳ್ಕೊಳ್ತಾರೆ. ಶರಣರ ಮನಸ್ಸಿನಲ್ಲಿ ಸಾಕ್ಷಾತ್ ಶಿವ ಬಂದುಬಿಟ್ಟ ಕ್ಷಣದಲ್ಲಿ, ಓ ನನಗೆ ಶಿವನ ಅಪ್ಪನೇ ಆಗಿದೆ, ಅರಳಗುಂಡಗಿಯನ್ನು ತೊರೆದು ಕಲಬುರಗಿಯ ಕಡೆಗೆ ಮುಖ ಮಾಡಬೇಕು ಅಂತ ಶಿವ ನನಗೆ ಅಪ್ಪನೇ ಮಾಡ್ಯಾನ ಅಂತ ತಿಳ್ಕೊಂಡು ಹೇಳಿ, ಇದು ಒದಗಿ ಬಂದ ಸಮಯವೇ ಆಗಿರಬೇಕು ಅಂತ ಹೇಳಿ ಪ್ರತಾಪಾದನ್ನ ಬಿಟ್ಟು ಅಜ್ಜವರು ಕಲ್ಯಾಣದ ಕಡೆಬಾಗಿಲಾದ ಕಲಬುರಗಿಯ ಕಂಪಣ್ಣ ಕಲಬುರಗಿಯ ನಗರವನ್ನ ಪ್ರವೇಶಿಸ್ತಾರೆ. ಸಾವಿರಾರು ಜನ ಎಲ್ಲ ಶರಣಬಸವರು ನಮ್ಮ ಊರಿಗೆ ಬರಾಕತ್ತಾರ, ಕಲಬುರಗಿಗೆ ಬರಾಕತ್ತಾರ. ಇವತ್ತಿಂದ ಈ ಕಲಬುರಗಿ ಕಲ್ಯಾಣ ಆಯ್ತು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಜನ ನೀರನ್ನ ಹಾಕಿ ತಳಿರು ತೋರಣಗಳನ್ನ ಕಟ್ಟಿ ಶೃಂಗರಿಸಿ ಶರಣರನ ಭಕ್ತಿಯಿಂದ ಕಲಬುರಗಿಯ ಪುಣ್ಯ ನೆಲಕ್ಕೆ ಸ್ವಾಗತಿಸಿಕೊಳ್ಳುತ್ತಾರೆ. ಅಜ್ಜವರು ಎಲ್ಲಿ ಶರಣಬಸವರು ಇರ್ತಾರೆ, ಶರಣರು ಇರ್ತಾರ, ಅಲ್ಲಿ ತ್ರಿಕಾಲ ಲಿಂಗ ಪೂಜೆ ಆಗ್ಬೇಕು, ತ್ರಿಕಾಲ ಶಿವಾನುಭವ ಗೋಷ್ಠಿ ಆಗ್ಬೇಕು, ತ್ರಿಕಾಲ ಬಂದ ಭಕ್ತರಿಗೆಲ್ಲ ನಿತ್ಯ ದಾಸೋಹ ಆಗಬೇಕು ಅನ್ನುವಂಥದ್ದು ಶರಣರ ಸಿದ್ಧಾಂತ ಆಗೇ ಬಿಟ್ಟಿದೆ. ಎಲ್ಲೇ ಹೋಗಿ ದಾಸೋಹ ಆಗ್ಲೇಬೇಕು. ಕಲಬುರಗಿ ಒಳಗಡೆ ದಾಸೋಹವನ್ನು ಪ್ರಾರಂಭಿಸ್ತಾರೆ. ಬರಗಾಲದ ಸಮಯ, ದೊಡ್ಡಪ್ಪ ಗೌಡರ ಮನೆಯೊಳಗಿದ್ದ ಎಲ್ಲ ದವಸ ಧಾನ್ಯಗಳನ್ನು ದಾಸೋಹಕ್ಕೆ ಕೊಟ್ರೆ ತಿಂಗಳು ನಡೆದಿತ್ತು, 2 ತಿಂಗಳು ನಡೆದಿತ್ತು, ವರ್ಷ ನಡೆದಿತ್ತು. ಮುಂದೆ ದಾಸೋಹದ ಸ್ಥಿತಿ ಅಧೋಗತಿ ಆಯ್ತು. ಮಳಿ ಬರ್ಲಿಲ್ಲ, ಬೆಳಿ ಸಿಗಲಿಲ್ಲ ಕೈಗೆ ಅಂತ ತಿಳ್ಕೊಂಡು ಹೇಳಿ ದೊಡ್ಡಪ್ಪ ಗೌಡ್ರು ಹೋಗಿ ಶರಣಬಸಪ್ಪ ಪೋರನ್ನ ಕೇಳ್ತಾರ, ಯಪ್ಪ ಮನೆಯೊಳಗೆ ಎಲ್ಲಾ ದವಸ ಧಾನ್ಯಗಳ ಖಾಲಿ ಆಗ್ಯಾವ, ಜನ ಎಲ್ಲ ದಾಸೋಹಕ್ಕೆ ದಿನಕ್ಕೆ ದಿನೇ ಜಾಸ್ತಿ ಆಗ್ಲಕತ್ತಾರ, ಸಾವಿರಾರು ಜನ ನಿಮ್ಮ ದರ್ಶನಕ್ಕೆ ದಿನೇ ದಿನೇ ಜಾಸ್ತಿ ಆಗಿ ಕಲಬುರಗಿಯ ಕಡೆಗೆ ಬರಾಕತ್ತಾರ. ಯಪ್ಪ ಇನ್ನು ಮೇಲೆ ದಾಸೋಹ ನಡೆಸೋದು ಬಹಳ ಕಷ್ಟ ಆಗತ್ತದೆ, ಭಕ್ತರ ಕಡೆ ದೇಣಿಗೆಯನ್ನು ಕೇಳಿ ದಾಸೋಹವನ್ನು ನಡೆಸು ನೀನು ಅಂತ ಶರಣರನ್ನ ಕೇಳಿದಾಗ ಶರಣರು ಹೇಳ್ತಾರೆ, ಯಾವುದೇ ಕಾಲಕ್ಕೂ ಭಕ್ತರನ್ನ ಕೇಳಬೇಡ. ಪಾಪ ದೂರಿಂದ ದರ್ಶನಕ್ಕಾಗಿ ಬಂದ ಭಕ್ತರನ್ನ ದವಸ ಧಾನ್ಯಗಳನ್ನ ಕೇಳಿದ್ರೆ ಅವ್ರ ಮನಸ್ಸಿಗೆ ನೋವಾದಿತ್ತು, ಕೇಳಬೇಡ್ರಿ, ದಾಸೋಹವನ್ನು ಮಾತ್ರ ನಿಲ್ಲಿಸಬೇಡ್ರಿ ಅಂತ ಶರಣರು ಹೇಳ್ತಾರೆ. ರಾತ್ರಿ ಮಲ್ಕೊಂಡಾಗ ಸಾಕ್ಷಾತ್ ಶಿವ ಸ್ವಪ್ನದೊಳಗಡೆ ಬಂದು ಶರಣರಿಗೆ ಬೋಧಿಸ್ತಾನೆ. ಶರಣ ಕೇಳು, ಅರಳಗುಂಡಗಿಯನ್ನು ತೊರೆದು ಕಲ್ಯಾಣದ ಕಡೆಗೆ ಕಡೆಬಾಗಿಲೆಣಿಸಿಕೊಂಡ ಕಲಬುರಗಿಗೆ ನೀನು ಬಂದು ಇಳಿದುಕೊಂಡಿದ್ದೀಯಾ, ನೆಲೆಸಿದ್ದೀಯಾ, ಶಿವನ ಸ್ವರೂಪವೇ ಆಗಿ ಜನಗಳ ಕಷ್ಟಕ್ಕೆ ನೀನು ಸ್ಪಂದಿಸ್ತಾ ಇದೀಯ ಶರಣ. ಆದರೆ ದಾಸೋಹ ನಿಲ್ಲಿಸ್ತೀನಿ ಅಂತ ಭಕ್ತರು ಬಂದಾಗ ನಿಲ್ಲಿಸಬೇಡ್ರಿ ಅಂತ ನೀನು ಹೇಳಿದಿ. ಯಾವುದೇ ಕಾರಣಕ್ಕೂ ದಾಸೋಹವನ್ನ ಶರಣ ನೀ ಕಲಬುರಗಿ ಒಳಗೆ ನಿಲ್ಲಿಸಬೇಡ, ದಾಸೋಹ ಪುರುಷ ನೀನಾಗುತ್ತೀಯ ಅಂತ ಶಿವ ಸ್ವಪ್ನದೊಳಗಡೆ ಹೇಳುತ್ತಾರೆ. ಮರಳಿ ಶರಣರು ಪ್ರಶ್ನೆ ಆಗುತ್ತಾರೆ, ಯಪ್ಪ ದಾಸೋಹ ನಡ್ಸಾಕ ಹಣ ಬೇಕಾಗ್ತದೆ, ದವಸ ಧಾನ್ಯಗಳು ಬೇಕಾಗ್ತವೆ, ದಿನೇ ದಿನೇ ಭಕ್ತರ ಸಂಖ್ಯೆ ಬಹಳ ಆಗ್ಲಾಕತ್ತದ, ದೊಡ್ಡಪ್ಪ ಗೌಡರ ಮನೆಯೊಳಗೆ ಎಲ್ಲಾ ಖಾಲಿ ಆಗ್ಬಿಟ್ಟದ ಅಂತ ಹೇಳಕತ್ತಾರ, ಮತ್ತೆ ಹೆಂಗ ಮಾಡ್ಲಿ ಅಂದಾಗ ಶಿವ ಶರಣರಿಗೆ ಹೇಳ್ತಾನಂತ, ನೋಡಪ್ಪ ನಿನಗೊಂದು ಆಶೀರ್ವಾದ ಮಾಡ್ತೀನಿ. ಏನು ಆಶೀರ್ವಾದ ಮಾಡ್ತೀನಿ ಅಂದ್ರ, ಯಾರು ನಿನ್ನ ಕಡೆ ಸಂತಾನದ ಭಾಗ್ಯ ಬೇಕು ಅಂತ ಬರ್ತಾರೆ, ನಮಗ ಮಕ್ಕಳೇ ಆಗಿಲ್ಲ ಅಂತ ತಿಳ್ಕೊಂಡು ಯಾರು ಬರ್ತಾರಲ್ಲ, ಆ ಮಕ್ಕಳಾಗದೆ ಇರ್ತಕ್ಕಂಥವರಿಗೆ ಮಕ್ಕಳ ಆಶೀರ್ವಾದವನ್ನ ಮಾಡಿ ಅವರ ಹತ್ರ 1,000 ರೂಪಾಯಿಗಳನ್ನ ನೀನು ನಿಲ್ಲಿಸಿಕೊಂಡು ದಾಸೋಹವನ್ನ ನಡೆಸಬೇಕು ಅಂತ ಸಾಕ್ಷಾತ್ ಶಿವನ ಅಪ್ಪಣೆ ಆಗಿಬಿಡ್ತದೆ. ಅದರ ಅಪ್ಪಣೆಯ ಪ್ರಕಾರ ಹೊರಗ ದಾಸೋಹದೊಳಗೆ ಒಂದು ಬೋರ್ಡ್ ಹಾಕ್ತಾರೆ, ಏನು 1000 ಕೊಟ್ಟವ್ರಿಗೆ ಒಂದು ಗಂಡು ಮಗು ಜನ್ಮ ತಾಳುತ್ತದೆ ಅಂತ ಶರಣ ಬಸವರು ದಾಸೋಹಕ್ಕೂ ಒಂದು ಬೋರ್ಡ್ ಹಾಕ್ತಾರೆ. ಯಾರು ಬರ್ತಾರೋ ಅವ್ರ ಮಕ್ಕಳಾಗಿಲ್ಲ ಅಂದ್ರೆ 1,000 ರೂಪಾಯಿ ಕೊಟ್ರೆ ವರ್ಷ ತುಂಬುದ್ರೊಳಗಾಗಿ ಒಂದು ಗಂಡು ಮಗುವಿನ ಆಶೀರ್ವಾದವನ್ನು ಮಾಡತಕ್ಕಂಥದ್ದು ಶರಣರ ಪರಂಪರೆಯಾಗ್ಬಿಟ್ಟಿತ್ತು. ದೇವರು ಅವರಿಗೆ ಆಶೀರ್ವಾದ ಮಾಡಿಬಿಟ್ಟಿದ್ದ. ಒಬ್ಬವ ಚೆನ್ನಪ್ಪ ಅನ್ನುವಂತ ವ್ಯಕ್ತಿ ಹೀಗೂ ಸುದ್ದಿ ಕೇಳಿದಗಳೇ ಶರಣ ಬಸಪ್ಪರ ಹತ್ರ ಬಂದು ಶರಣರ ಪಾದದಡಿ ಕುತ್ಕೊಂಡು ಕೇಳ್ತಾನೆ, ಯಪ್ಪ 1000 ರೂಪಾಯಿ ಕೊಟ್ರೆ ಏನ ಗಂಡು ಮಕ್ಕಳ ಆಶೀರ್ವಾದ ಮಾಡ್ತೀರಂತ, ತಗೋರಿ 1000 ರೂಪಾಯಿ, ಈ ಸದ್ಯ ನನಗೆ ಗಂಡು ಮಗು ಬೇಕು ಅಂದ. ಶರಣರಂದ್ರೂಪ 9 ತಿಂಗಳ ಟೈಮ್ ಬೇಕಾದ, ಒಂದು ಕೂಸು ಜನ್ಮ ತಾಳಬೇಕಂದ್ರೆ ತಾಯಿಯ ಗರ್ಭದಲ್ಲಿ 9 ತಿಂಗಳು ಬೇಕಾಗ್ತದೆ. ಹಾಗಾಗಿ ಹೇಗಿದೆ ಅಂದಾಗ ನೀವೇನು ಮಾಡ್ತೀರಿ ನನಗೆ ಗೊತ್ತಿಲ್ಲ, 1000 ರೂಪಾಯಿ ಕೊಟ್ರೆ ಗಂಡು ಮಗನ ಆಶೀರ್ವಾದ ಮಾಡ್ತೀನಿ ಅಂದಿರಿ, ನನಗೆ 1000 ರೂಪಾಯಿ ತಗೋರಿ, ಗಂಡು ಮಗು ನೀ ಸದ್ಯ ಆಶೀರ್ವಾದ ಮಾಡಿ ನೀವು ನನಗೆ ಕೊಡಬೇಕು. ಶರಣ ಬಸವರು ವಿಚಾರ ಮಾಡಿದ ತಕ್ಷಣನೇ ದೊಡ್ಡಪ್ಪ ಗೌಡರ ಮಗ ತೊಟ್ಟಲದೊಳಗೆ ಆಡಕತ್ತಿದ್ದ.
ದೊಡ್ಡಪ್ಪ ಗೌಡ್ರ ಮಗ ಹೇಗೆ ತೊಟ್ಟಲದೊಳಗೆ ಆಡೋದನ್ನ ಗಮನಿಸಿದ ಶರಣರು ಆ ಮಗುವನ್ನ ಎತ್ಕೊಂಡು ಬರ್ತಾರ. ಹೀಗ ಚೆನ್ನಪ್ಪನ ಕೈ ಒಳಗೆ ಕೊಟ್ಟು ಹೇಳ್ತಾರ, ತಗೋಪ ಗಂಡು ಮಗುವನ್ನ ಕೇಳಿದ್ದಿ, ನಿನಗೆ ಆಶೀರ್ವಾದ ಮಾಡೀನಿ, ಇದನ್ನ ತಗೊಂಡು ಹೋಗಿ ನಿನ್ನ ಮನೆತನ ಬೆಳಗುತ್ತದೆ ಅಂತ ಹೇಳಿ ದೊಡ್ಡಪ್ಪ ಗೌಡರ ಮಗನನ್ನ ಚೆನ್ನಪ್ಪನಿಗೆ ತಂದು ಕೊಟ್ಬಿಟ್ರು ಶರಣ ಬಸವ. ನಿಮ್ಮ ಮನೆಯ ಮಕ್ಕಳನ್ನ ಒಯ್ದು ನಾವ್ ಹಿಂಗೆ ಯಾರು ಕೊಟ್ಟರು ಇರ್ತೀರಿ, ಹಿಂದೆ ಬಡಗಿ ತೊಂದು ಬೆನ್ನ ಹತ್ತೀರಿ ನೀವು ನಮ್ಮ. ಆದ್ರೆ ದೊಡ್ಡಪ್ಪ ಗೌಡ್ರು ಹಂಗ ಮಾಡ್ಲಿಲ್ಲ. ಶರಣ ಬಸವರನ್ನ ನಂಬಿ ಮಠಕ್ಕೆ ಯಾರು ಬರ್ತಾರ ಅಪ್ಪವ್ರು ಬೇಕಾದ ಆಶೀರ್ವಾದ ಮಾಡ್ತೇವಂದಾರ. ಕಾಯ ವಾಚ ಮನಸ ಜಂಗಮ ದಂಪತಿಗಳಾದ ದೊಡ್ಡಪ್ಪ ಗೌಡ ಮತ್ತು ನೀಲಮ್ಮ ದಂಪತಿಗಳು ಶರಣ ಬಸವರ ಸೇವಾಕ ನಿಂತು ಬಿಟ್ಟೇವಂದ್ರ ಜೀವ ಕೇಳಿದ್ರು ಸಹಿತ ಶರಣ ಬಸವ ಶರಣರಿಗೆ ನಮ್ಮ ಜೀವ ಕೊಡೋನು ಅಂತ ತಿಳ್ಕೊಂಡು ಹೇಳಿ ನಿರ್ಧಾರವನ್ನ ಮಾಡಿ ಮಗ ನೆರೆ ಕೊಡಲ್ಯಾಕ ನಮ್ಮ ನೆರೆ ಜೀವ ತಗೊಳ್ಯಾಕ ಅಂತ ಹೇಳಿ ಗುರುವಿನ ಹತ್ರ ಒಂದಾಗಿ ಶರಣರ ಸೇವೆಯಲ್ಲಿ ತಲ್ಲೀನರಾಗ್ಬಿಟ್ರ ದಂಪತಿಗಳು ದೊಡ್ಡಪ್ಪ ಗೌಡ ಮತ್ತು ನೀಲಮ್ಮ ದಂಪತಿಗಳು. ಯಾರು ಬರ್ತಾರ ಅವ್ರಿಗೆ ಆಶೀರ್ವಾದ ಮಾಡೋದೇ ಮಾಡೋದು. 1000 ರೂಪಾಯಿ ಕೊಟ್ರ ಗಂಡ ಮಗ, 500 ಕೊಟ್ರ ಹೆಣ್ಣು ಮಗು ಅಂತ ತಿಳ್ಕೊಂಡು ಹೇಳಿ ಆಶೀರ್ವಾದವನ್ನು ಮಾಡತಕ್ಕಂತಹ ಪರಂಪರೆ ಇತ್ತು ಕಲಬುರಗಿಯಲ್ಲಿ. ಯಾರು ಮಕ್ಕಳಿಲ್ಲ ಅಂತ ಮಠಕ್ಕೆ ಬಂದ್ರ, ಸಂಸ್ಥಾನಕ್ಕೆ ಬಂದ್ರ 1000 ರೂಪಾಯಿ ತಗೊಳ್ಳೋದು, ಮಕ್ಕಳ ಭಾಗ್ಯವನ್ನು ಕರುಣಿಸ್ತಕ್ಕಂತಹ ಆಶೀರ್ವಾದವನ್ನ ಸೇವಾ ಮಾಡಿಬಿಟ್ಟಿದ್ದ. ಬಹಳ ಜನ ಲಕ್ಷ ಜನ ಬರೋದು, 1000 ವರಗಳನ್ನ ಇಡೋದು. ಆಮೇಲೆ ಅಪ್ಪನ ಹತ್ರ ಆಶೀರ್ವಾದ ತಗೊಂಡು ಹೋಗ್ಬಿಡೋದು. ಅಲ್ಲಿಂದ ಪುನಃ ದಾಸೋಹ ಪ್ರಾರಂಭ ಆಯಿತು. ಎಷ್ಟರ ಮಟ್ಟಿಗೆ ದಾಸೋಹ ಪ್ರಾರಂಭ ಆಯಿತು ಅಂದ್ರೆ ಪ್ರತಿನಿತ್ಯ ಲಕ್ಷ ಜನ ಬಂದು ಶರಣರ ಸಂಸ್ಥಾನದೊಳಗ ಪ್ರಸಾದ ಮಾಡಿ ಹೋಗ್ಲಾಕತ್ರು. ಅಂತ ಒಂದು ದೊಡ್ಡ ದಾಸೋಹದ ಪರಂಪರೆಗೆ ನಾಂದಿಯನ್ನು ಹಾಡಿದ್ರು ಕಲಬುರಗಿ ಶರಣ ಬಸವರು. ನಾವು ಇಲ್ಲ ಬಹಳ ಜನ ಮಕ್ಕಳ ಬಗ್ಗೆ ಕೇಳಕ್ ಹೋಗ್ತೀವಿ, ಮಠಗಳಿಗೆ ಹೋಗ್ತೀರಿ, ನೀವು ಹೋಗ್ತಿರಲ್ಲ, ಮಜಾ ಬಂದಿರ್ತೀರಿ. ನೀವು ಮಠಕ್ಕೆ ಎಂತ ಮಜಾ ಬಂದಿರ್ತೀರಿ ಅಂದ್ರ ಹೇಗೋ ಮಠಕ್ಕೆ ಹೋಗಿದ್ದ. ಮಠಕ್ಕೆ ಹೋದಾಗ ಅವ ಅಂದ, ಯಪ್ಪ ಅಂದವ, ಅಜ್ಜಾರ್ ಹಿಂಗ ಕುಂತಿದ್ರು, ಬಸಲ್ ಹೆಂಗ ಅಜ್ಜಾರ್ ಹೊಳಬಳ್ಳಾರಿ ಮಠಕ್ಕೆ ಹೋಗಿದ್ದ, ಅಜ್ಜವ್ರು ಕುಂತಿದ್ರು. ಯಪ್ಪ ಅಂದವ, ಅಮಾಸಿದನ ಗದ್ದ ಬಾಳ ಇರ್ತೈತೆ ಅಜ್ಜಾರ್ ಮಠದಾಗ. ಸುಮಾರು 1000-1500 ಜನ ಮಠಕ್ಕೆ ಬಂದು ಹೋಗುತ್ತದೆ ಪ್ರತಿ ಅಮಾವಾಸ್ಯೆಗೆ ಹೊಳಬಳ್ಳಾರಿಗೆ. ನೀವ್ ಯಾರಾದ್ರೂ ಹೋಗಿರ್ತೀರ ಅಮಾಸೆ? 8 ಜನ ಹೋಗಿರ್ತೀವಿ ಊರಾಗ ಕೈ ಐತಿ ನೋಡೋಣ ಅಮಾಸೆಗೆ. ಬಲಿ ಅದವಲ್ಲ ಇಲ್ಲಿ ಕೈ ಹೋಗು ಹೇಳಸ್ ಅಮಾಸಿಗೆ ಹೋಗ್ತಿರ ಮಠಕ್ಕೆ. ಅಲ್ಲೋ ಭಕ್ತ ಬಂದ ಅಮಾಸಿ, ಅಜ್ಜವ್ರು ಹಿಂಗ ಕುಂತಿದ್ರು, ಕೇಳಿದ, ಯಪ್ಪ ಅಂದ. ಅಜ್ಜವ್ರು ಎಲ್ಲರೂ ಹೆಂಗ ಪ್ರೀತಿಯಿಂದ ಮಾತಾಡಿಸ್ತಾರ ಹಂಗ, ಏನಪ್ಪ ಎದಕ್ ಬಂದಿ? ಯಪ್ಪ ಇನ್ನೂ ಮಕ್ಕಳಾಗಿಲ್ರಿ ಅಂದ. ಅಜ್ಜವ್ರು ಅಂದ್ರು, ಆಯ್ತಪ್ಪ 2 ಉತ್ತತ್ತಿ ತಗೊಂಡು ಬಾ, ನಾನು ನಿನಗೆ ಆಶೀರ್ವಾದ ಮಾಡಿ ಕಳಿಸ್ತೀನಿ ಅಂದ್ರು. ತಂದ ಅಜ್ಜವ್ರು ಮಂತ್ರಿಸಿದ್ರು, ಕೊಟ್ರು. ಆಯ್ತಪ್ಪ ಮಕ್ಕಳಕ್ಕ ಹೋಗ್ ನಿನಗ ಅಂದ್ರು. ಹೋದ. 6 ತಿಂಗಳು ಬಿಟ್ಟು ಬಂದ. ಮತ್ತ 6 ತಿಂಗಳಾದಾಗ ನಾನು ಮತ್ತೆ ಹೊಳಬಳ್ಳಾರಿ ಮಠಕ್ಕೆ ಬಂದ. ಅಜ್ಜವ್ರು ಮತ್ತೆ ಹೆಂಗ್ ಕುಂತಿದ್ರು ಹಂಗ ಕುಂತಿದ್ರು. ಮತ್ತೆ ಕೇಳಿದ, ಯಪ್ಪ ಅಂದ, ಏನು ಇನ್ನು ಮಕ್ಕಳ 6 ತಿಂಗಳಿಗೆ ಮಕ್ಕಳಕ್ಕ ಮಗನಿಗೆ ಏನು ಮಕ್ಕಳಾಗಿಲ್ರಿ? ಮತ್ತ ಅಜ್ಜವ್ರ ಕಡೆ ಬಂದ. ಅಜ್ಜವ್ರು ಅಂದ್ರು, ಈ ಸಲ 2 ನಿಂಬೆಯನ್ನು ತಗೊಂಡ ಬಾ ಅಂದ್ರು. ತಂದ, ಮಂತ್ರಿಸಿದ್ರು, ಕೊಟ್ರು. ಮತ್ತ ಹೋದ. ಮತ್ತ ಮಂದಿ 7 ತಿಂಗಳು ಬಿಟ್ಟು ಮತ್ತೆ ವಾಪಸ್ ಬಂದ ಮಠಕ್ಕೆ. ಯಪ್ಪ ಅಂದ. ಪ್ರತಿ ಅಮಾಸಿಗೆ ಬಹಳ ಜನ ಇರ್ತಿದ್ರು, ಗದ್ಲಿತ್ತು. ಆ ಅಮಾಸಿಗೆ ಲೇಟ್ ಆಗಿ ಬಂದಿದ್ದ, ಜನ ಎಲ್ಲ ಹೋಗಿದ್ರು. ಅಜ್ಜವ್ರು ಹೀಗೆ ಕೂತಿದ್ರು, 10 ಜನ ಮುಂದೆ ಕುಂತಿದ್ರು. ಅಜ್ಜವ್ರು ಅವನ್ನ ಕರೆದು ಕುಂಡ್ರಿಸಿದ್ರು ಬಾಜು, ಬಾಯಿಲ್ ಕುಂಡ್ರ. ಪ್ರತಿ ಅಮಾವಾಸ್ಯೆಗೆ ಬರ್ತಿದ್ದಿ, ನಿನ್ಗೆ ಆಶೀರ್ವಾದ ಮಾಡ್ತಿದ್ದೆ, ಹೊಕ್ಕಿದ್ದಿ, ಬಹಳ ಜನ ಇರ್ತಿದ್ರು, ನೀನು ಮಾತಾಡಸಕ್ಕಾಗಿಲ್ಲ, ಬಾಯಿಲ್ ಕುಂಡ್ರ ಅಂತ ಹೇಳಿ ಅವನು ಕುಂಡ್ರಿಸಿ ಕೇಳಿದ್ರು. ನೋಡು, 1ನೇ ಅಮಾಸಿಗೆ ಬಂದು ಒಬ್ಬನ ಬಂದು 2 ಉತ್ತತ್ತಿ ತಗೊಂಡು ಹೋದಿ. 2ನೇ ಅಮಾಸಿಗೆ ಬಂದು ಒಬ್ಬನ ಬಂದು 2 ನಿಂಬೆಯನ್ನು ತಗೊಂಡು ಹೋದೆ. ಮತ್ತ 3ನೇ ಅಮಾಸಿಗೆ ಬಂದು ನೀ ಒಬ್ಬನೇ ಬಂದಿ ಅಲ್ಲ, ನಿನ್ನ ಹೆಂಡತಿ ಎಲ್ಲದಾಳ ಅಂತ ಕೇಳಿದ್ರಂತ ಅಜ್ಜಾರು. ಅವಾಗಂದಂತ, ಯಪ್ಪ ನಂದು ಇನ್ನೂ ಮದುವೆ ಆಗಿಲ್ರಿ ಅಂತ. ಮದುವೆ ಎಲ್ಲರ ಮಕ್ಕಳಕ್ಕ ವಯ ಮಗನಿ ಭಾರಿ ವಿಚಿತ್ರ ಬಂದಿರ್ತಾರ ಮಠ. ಭಾರಿ ಒಟ್ಟ ಹಿಂಗ ಕೇಳ್ಬಿಟ್ರು ಅಂದ್ರ ದನ ಬೆನ್ನ ಹತ್ತಿ ಬಿಡುತ್ತಾರ. ಅಲ್ಲೇ ಕಲಬುರಗಿ ಹಾಗೆ ಸರದಿ ಸಾಲಿನಲ್ಲಿ ಜನ ಎಲ್ಲ ಮಕ್ಕಳ ಸಂತಾನವನ್ನ ಕೇಳುವುದಕ್ಕೆ ಹೊರಟೇ ಬಿಟ್ರು. ಕಲಬುರಗಿಯ ಕಡೆಗೆ ಮುಖ ಮಾಡಿ ಶಿವನ ಅಪ್ಪಣೆಯಾದ ಶರಣನಿಗೆ 1000 ಕೊಟ್ಟ ಗಂಡು ಸಂತಾನವನ್ನು ಕೊಡ್ತಾನ ಶರಣ ಅನ್ನುವಂತಹದ್ದು ಕರ್ನಾಟಕದ ಮನೆಗಳಿಗೆ ಸುದ್ದಿಯಾಗಿಬಿಟ್ಟಿತ್ತು. ಎಲ್ಲ ಜನಗಳಿಗೆ ಬೇಡಿದ್ದನ್ನ ಕೊಟ್ಟ ಶರಣ, ಅವ್ರು ಏನು ಕೇಳ್ತಾರ ಅದನ್ನೆಲ್ಲವನ್ನು ಕೊಟ್ಟಿರತಕ್ಕಂತ ಶರಣನ ಜೀವನದೊಳಗಡೆ ಬದುಕಿನ ತಿರುವಿ ಪ್ರಾರಂಭ ಆಯಿತು. ಶರಣರು ಅಷ್ಟಾದರೂ ಸಹಿತ ಜಂಗಮರ ಸೇವೆಯನ್ನು ನಿಲ್ಲಿಸಿರ್ಲಿಲ್ಲ.
ಯಾವ ಜಂಗಮ ಬರ್ತಾರೆ ನಿತ್ಯ ದಾಸೋಹದಲ್ಲಿ ಜಂಗಮ ನುಡಿಸೇ ದಾಸೋಹ ಪ್ರಾರಂಭ ಆಗಬೇಕನ್ನುವಂಥದ್ದು ಶರಣರ ಸಿದ್ಧಾಂತ ಆಗಿತ್ತು. ಅವರು ಶರಣರ ಮೇಲೆ ಲಕ್ಷ ಲಕ್ಷ ಜನ ಭಕ್ತಿಯನ್ನಿಟ್ರ ಶರಣರು ಯಾರ ಮೇಲೆ ಭಕ್ತಿ ಇಟ್ಟಿದ್ರು ಅಂದ್ರ ಜಂಗಮರ ಮೇಲೆ ಭಕ್ತಿಯನ್ನಿಟ್ಟು ಜಂಗಮರ ಸೇವೆಯನ್ನ ಕೊನೆಯ ಉಸಿರಿನ ಕ್ಷಣದವರೆಗೆ ಸೇವೆಯನ್ನ ಮಾಡ್ತಾರೆ ಶರಣರು. ಶರಣರು ಒಂದು ದಿನ ಒಬ್ಬ ಜಂಗಮ ಬಂದು ಪ್ರತಿದಿನ ಶರಣರು ಏನು ಮಾಡ್ತಾ ಇದ್ರು ಅಂದ್ರೆ ಜಂಗಮರ ಪಾದೋದಕ ತಗೊಂತಾ ಇದ್ರು, ತಗೊಳ್ಳಾರೆ ಪ್ರಸಾದವನ್ನ ಸೇವನೆ ಮಾಡ್ತಾ ಇರ್ಲಿಲ್ಲ. ಆಗ ಜಂಗಮನಿಗೆ ಚಳಿ ಜ್ವರ ಬಂದಿತ್ತು. ಹೋಗ ಮನೆಗೆ ಹೋಗಿ ಕರ್ಕೊಂಡು ಬಾ ಅಂತಂದ್ರೆ ಚಳಿ ಜ್ವರ ಬಂದ ಜಂಗಮರು ನನ್ನ ಕಡೆಯಿಂದ ಆಗೋದಿಲ್ಲ ಅಂದ್ರು. ಶರಣರಂದ್ರು, ಯಪ್ಪ ಪ್ರತಿದಿನ ಪಾದೋದಕ ಕೊಡವರ ನೀವ ಬರ್ಲಿಲ್ಲ ಅಂತ ಹೆಂಗಂದ್ರ ಹಿಂಗ ಚಳಿ ಜ್ವರ ಬಂದದ ಏನ್ ಮಾಡ್ಲಿ ಅಂದಾಗ ಹೋಗಿ ಶರಣ ಬಸವರು ಹನಿ ಮ್ಯಾಲೆ ಜಂಗಮನಿಗೆ ಭಸ್ಮ ಧರಿಸಿಬಿಟ್ರ ಜಂಗಮನಿಗೆ ಬಂದ ಚಳಿ ಜ್ವರ ತತ್ಕ್ಷಣವೇ ಮಾಯ ಆಗಿ ಹೋಗ್ಬಿಟ್ಟಿತ್ತಂತ ಶರಣರ ಹಸ್ತ ಹಚ್ಚಿದ್ರು ಜಂಗಮರಿಗೆ. ಜಂಗಮರ ರೋಗವನ್ನ ಕಳೆದಂತಹವರು ಕಲಬುರಗಿ ಶರಣ ಬಸವರು ಮಹಾಶ್ರೇಷ್ಠ ಶರಣ. ಬಹಳ ಜನ ಹೋಗುತ್ತಾ ಇತ್ತು. ನಮಗೂ ಎಲ್ಲ ಮಕ್ಕಳು ಹುಚ್ಚು ಬಹಳ ಚಂದ ಇರ್ತೈತಿ. ಹೊಟ್ಟೆ ಏನಾರೇ ಆಗ್ಲಿ ನಮಗೊಂದು ಮಗ ಇರ್ಬೇಕು ಅನ್ನೋದು ನಿಮ್ದೊಂದು ಸಿದ್ಧ. ಹೆಂಗ ಅವ್ವ ಅಪ್ಪ ಗಂಡ ಹೆಂಡತಿ ರಾತ್ರಿ ಮಕ್ಕೊಂಡಿದ್ದೀವಿ, ಗಂಡ ಹೆಂಡತಿ ಮಂಚದ ಮೇಲೆ ಮಕ್ಕೊಂಡಾಗ ಹೆಂಡತಿ ರೀ ನಮಗೇನಾರ ಒಂದು ಗಂಡ ಮಗ ಹುಟ್ಟುತ್ತು ಅಂದ್ರ ಅದಕ್ಕೆ ಏನು ಮಾಡಿಸೋದು, ಮುಂದೆ ಏನು ಓದಿಸೋದು ಅಂತ ವಿಚಾರ ಮಾಡಕತ್ತ. ಇನ್ನು ಮಗನೇ ಹುಟ್ಟಿಲ್ಲ, ಈಗ ವಿಚಾರ ಮಾಡಕತ್ತಾರೆ ಇವರಿಬ್ರು ಮಕ್ಕೊಂಡು. ಅವ ಅಂದ ಗಂಡ, ಏನಿಲ್ಲ ಮುಂದೆ ನನಗಂತ್ರು ಅವನ ಇಂಜಿನಿಯರಿಂಗ್ ಮಾಡಿಸ್ಬೇಕಂತ ಆಸೆ ಐತಿ ಅಂದವ. ಯಾರು ಗಂಡ. ನಾ ಇಂಜಿನಿಯರಿಂಗ್ ಮಾಡಿಸೋದಿಲ್ಲ ಅಂದ್ಲಿಕ್ಕೆ, ಏನು ನಾ ಡಾಕ್ಟರ್ ಮಾಡ್ಸಕ್ಕೆ ಅಂದ್ಲಿಕ್ಕೆ. ಇವ ನಾ ಇಂಜಿನಿಯರಿಂಗ್ ಮಾಡಿಸ್ತೀನಿ ಅಂತಿವ, ಆಗುದಿಲ್ಲ ನಾನು ಡಾಕ್ಟರ್ನ ಮಾಡ್ಸಕ್ಕೆ ಎಂತಕ್ಕೆ. ಇವ್ರು ರಾತ್ರಿ ಮಕ್ಕೊಂದಲ್ಲಿ ಎರಡು ಜಗಳಾಡಕತ್ತೀವಿ. ಜಗಳಾಡಿದ್ರು ಬಾಜು 10 ಮನೆಯವರು ಬಂದು ನಿಂತ್ರು. ಇವ್ರ ಮನೆ ಬಾಕ್ಲಕ್ಕೆ ಯಾಕೆ ಇವೆರಡು ಹೊಡೆದಾಡುದು. ಅದು ಇಂಜಿನಿಯರಿಂಗ್ ಅನ್ನೋದು, ಇದು ಡಾಕ್ಟರ್ ಅನ್ನೋದು. ಒಟ್ಟು ಊರನವ್ರ ಮನೆ ಬಾಗಿಲಿಗೆ ಬಂದು ನಿಂತುಗಳನ್ನ ಯಾಕೆ ಜಗಳಾಡಕತ್ತೀರಿ, ಕದಾರೆ ತೆಗಿರಿ ಅಂತ ತಿಳ್ಕೊಂಡು ಕದಾ ತೆಗಸಿ ಕೇಳಿದ್ರಂತ. ಯಾಕೆ ಜಗಳಾಡಕತ್ತೀರಿ, ಏನ್ರಿ ಈಕಿಗೆ ಹೇಳ್ರಿ, ನೀವು ತಿಳಿಸಿ, ಸ್ವಲ್ಪ ದೊಡ್ಡವರಿದ್ದೀರಿ ಹಿರಿಯರದಿರಿ, ಏನ್ ಹೇಳ್ಬೇಕು. ಏನಿಲ್ರಿ, ನನ್ನ ಮಗನ್ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ನಾನ್ ಹಾಕತ್ತೀನಿ, ಈಕಿ ನೋಡಿದ್ರೆ ಡಾಕ್ಟರ್ ಮಾಡ್ತೀನಿ ಅನ್ನಕತ್ತಾಳ, ಹೇಳ್ರಿ ಕೀ ಸ್ವಲ್ಪ ತಿಳಿಸಿ ಅಂತವ. ಅವನೇ ಕೇಳುದ್ರಿ, ನನ್ನ ಮಗ ಅವ, ನಾ ಡಾಕ್ಟರ್ನ ಓದ್ಸಕ್ಕೆ ನೀವು ಅವನಿಗೆ ಹೇಳ್ರಿ ಅಂತ ತಿಗಿ. ಇವತ್ತರದ ರಾತ್ರಿ ಬೆಳತನ ಜಗಳ ಕೇಳಿ ಹಿರಿಯರ ಅಂದ್ರಂತ, ನಿಮ್ಮ ಮಗನರ ಕರ್ರಿ ಅವನು ಕೇಳು ಅಂದ್ರು. ಇನ್ನು ಮಗನ ಹುಟ್ಟಿಲ್ರಿ ಅಂದ್ರಂತ ಅವ್ರಿಬ್ರು. ಮಗನೇ ಹುಟ್ಟಿಲ್ಲ, ಇವಾಡು ರಾತ್ರಿ ಬೆಳತನ ಜಗಳಾಡಕತ್ತ. ನಮ್ಮ ಪರಿಸ್ಥಿತಿ ಹಂಗಾಗೈತಿ. ಆದರೆ ಮಕ್ಕಳನ್ನ ಬೆಳೆಸಿದ್ರೆ ಹೆಂಗ ಬೆಳೆಸಬೇಕು ಅಂದ್ರ ಶರಣ ಬಸವರ ಹಾಗೆ ಬೆಳೆಸಬೇಕು. ನಿಮ್ಮ ಮಕ್ಕಳು